ನಮಸ್ಕಾರ ಸ್ನೇಹಿತರೆ, ಖಡಕ್ ಸ್ಟೋರಿಗೆ ಆತ್ಮೀಯ ಸ್ವಾಗತ. ರಾತ್ರಿಯ ನಿಶಬ್ದದಲ್ಲಿ ಸುತ್ತಲೂ ಕತ್ತಲೆ ಆವರಿಸಿದಾಗ ನಿಮ್ಮ ಅಡುಗೆ ಮನೆಯಲ್ಲಿರುವ ಒಂದು ಸಾಮಾನ್ಯ ಡಬ್ಬಿಯು ಇದ್ದಕ್ಕಿದ್ದಂತೆ ವಿಶ್ವದ ರಹಸ್ಯಗಳ ಬೀಗದ ಕೈಯಾಗಬಹುದು ಎಂದು ನೀವು ಎಂದಾದರೂ ಊಹಿಸಿದ್ದೀರಾ? ಒಮ್ಮೆ ಯೋಚಿಸಿ, ಆ ಡಬ್ಬಿಯಲ್ಲಿರುವ ಕೆಲವು ಸಣ್ಣ ಕಪ್ಪು ಕಾಳುಗಳು, ಹೌದು, ನಾವು ದಿನನಿತ್ಯ ಬಳಸುವ ಲವಂಗ. ಮೇಲ್ನೋಟಕ್ಕೆ ಇದೊಂದು ಸಾಧಾರಣ ಮಸಾಲೆ, ಆದರೆ ಇದರ ಸುವಾಸನೆ ಎಷ್ಟು ಶಕ್ತಿಯುತವಾಗಿದೆ ಎಂದರೆ ಅದು ಕೇವಲ ಅಡುಗೆಯ ರುಚಿಯನ್ನಲ್ಲ, ಇಡೀ ವಾತಾವರಣವನ್ನೇ ಬದಲಾಯಿಸಬಲ್ಲದು. ಆದರೆ ಒಂದು ಪ್ರಶ್ನೆ ನಿಮ್ಮನ್ನು ಕಾಡುತ್ತಿರಬಹುದು, ಇದು ಕೇವಲ ರುಚಿಯೇ ಅಥವಾ ಇದರ ಹಿಂದೆ ಯಾವುದಾದರೂ ಅದೃಶ್ಯ ಶಕ್ತಿ ಅಡಗಿದೆಯೇ? ಪ್ರಾಚೀನ ಕಾಲದ ರಾಜರು ಚಕ್ರವರ್ತಿಗಳ ಮುಂದೆ ಹೋಗುವಾಗ ಬಾಯಿಯಲ್ಲಿ ಲವಂಗವನ್ನೇಕೆ ಇಟ್ಟುಕೊಳ್ಳುತ್ತಿದ್ದರು ಗೊತ್ತಾ? ಅದು ಕೇವಲ ಬಾಯಿಯ ದುರ್ವಾಸನೆಗಾಗಿ ಅಲ್ಲ, ಅದರ ಹಿಂದೆ ಒಂದು ಭಯಾನಕ ಸತ್ಯವಿದೆ. ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ಲವಂಗದ ಆ ರಹಸ್ಯ ಪ್ರಪಂಚಕ್ಕೆ ಕಾಲಿಡಲಿದ್ದೇವೆ. ಅಲ್ಲಿ ವಿಜ್ಞಾನ ಮತ್ತು ಆಧ್ಯಾತ್ಮ ಒಂದಾಗುತ್ತವೆ. ಲವಂಗದ ರಹಸ್ಯ ಮತ್ತು ಬ್ಲಾವಟ್ಸ್ಕಿಯ ಸಿದ್ಧಾಂತ, ದ ಹಿಡನ್ ಫೈರ್. ಜಗತ್ಪ್ರಸಿದ್ಧ ಗೂಢ ದಾರ್ಶನಿಕಿ ಹೆಲೆನಾ ಬ್ಲಾವಟ್ಸ್ಕಿ ಹೀಗೆ ಬರೆದಿದ್ದಾರೆ: ಪ್ರಕೃತಿಯ ಪ್ರತಿಯೊಂದು ವಸ್ತುವಿನಲ್ಲಿಯೂ ಒಂದು ರಹಸ್ಯ ನಿದ್ರಿಸುತ್ತಿದೆ. ಬ್ಲಾವಟ್ಸ್ಕಿಯ ನಂಬಿಕೆಯ ಪ್ರಕಾರ ಲವಂಗವು ಕೇವಲ ಮಸಾಲೆಯಲ್ಲ, ಅದೊಂದು ಸಣ್ಣ ಕಿಡಿ. ಇದು ಮನುಷ್ಯನ ಒಳಗೆ ನಿದ್ರಿಸುತ್ತಿರುವ ಅಗ್ನಿಯನ್ನು ಪ್ರಜ್ವಲಿಸಬಲ್ಲದು. ಲವಂಗದಲ್ಲಿ ಎಲಿಮೆಂಟಲ್ ಫೈರ್ ಅಥವಾ ಮೂಲಭೂತ ಅಗ್ನಿ ಅಡಗಿದೆ ಎಂದು ಅವರು ಹೇಳುತ್ತಾರೆ. ಒಂದು ಒಣಗಿದ ಹೂವಿನ ಮೊಗ್ಗು ನಿಮ್ಮ ಆತ್ಮದ ಕಂಪನವನ್ನೇ ಬದಲಾಯಿಸಬಲ್ಲದು ಎಂದು ಯಾರಾದರೂ ಹೇಳಿದರೆ ನೀವು ನಂಬುತ್ತೀರಾ? ಆದರೆ ಬ್ಲಾವಟ್ಸ್ಕಿ ಹೇಳುವುದು ಇದನ್ನೇ: ಲವಂಗವನ್ನು ಸುಟ್ಟಾಗ ಬರುವ ಆ ಹೊಗೆ ಮತ್ತು ಸುವಾಸನೆ ಕೇವಲ ಮೂಗಿಗೆ ಮಾತ್ರವಲ್ಲ, ಅದು ಸಾಧಕನ ಸುತ್ತಲೂ ಒಂದು ಶಕ್ತಿ ಕವಚವನ್ನು ಸೃಷ್ಟಿಸುತ್ತದೆ. ಬ್ಲಾವಟ್ಸ್ಕಿ ಹೇಳುವಂತೆ ಲವಂಗವು ಸೌರಮಂಡಲದ ಶಕ್ತಿಯೊಂದಿಗೆ ನೇರ ಸಂಬಂಧವಿದೆ. ವಿಶ್ವದ ಪ್ರತಿಯೊಂದು ವಸ್ತುವಿಗೂ ಒಂದು ವೈಬ್ರೇಷನಲ್ ಕೀ ಅಥವಾ ಕೀಲಿಯೂ ಇರುತ್ತದೆ, ಮತ್ತು ಲವಂಗದ ಕೀಲಿಯು ಅಗ್ನಿ ಮತ್ತು ವಾಯು ಎರಡರೊಂದಿಗೂ ಬೆರೆಯುತ್ತದೆ. ಅದಕ್ಕಾಗಿಯೇ ಗಮನಿಸಿ, ಲವಂಗದ ವಾಸನೆ ಬಡಿದ ತಕ್ಷಣ ನಮ್ಮ ಮೆದುಳು ಚುರುಕಾಗುತ್ತದೆ, ಮನಸ್ಸು ಈಗ ನಾವು ಭಾರತೀಯ ಸಂಪ್ರದಾಯದತ್ತ ಬರೋಣ. ಆಯುರ್ವೇದದಲ್ಲಿ ಲವಂಗಕ್ಕೆ ಒಂದು ವಿಶೇಷ ಹೆಸರಿದೆ, ಕೃಷ್ಣಗಂಧ. ಇದರರ್ಥವೇನು ಗೊತ್ತಾ? ತನ್ನ ಸುವಾಸನೆಯಿಂದ ಕತ್ತಲೆಯನ್ನು ಸೀಳಬಲ್ಲದು ಎಂದು. ಆಯುರ್ವೇದ ಗ್ರಂಥಗಳಲ್ಲಿ ಲವಂಗವನ್ನು ಅಗ್ನಿತತ್ವದೊಂದಿಗೆ ಜೋಡಿಸಲಾಗಿದೆ. ಅಗ್ನಿ ಎಂದರೆ ಕೇವಲ ಬೆಂಕಿಯಲ್ಲ, ಅದು ಪರಿವರ್ತನೆ, ಟ್ರಾನ್ಸ್ಫರ್ಮೇಷನ್. ಇದು ನಮ್ಮ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುವುದಲ್ಲದೆ ಧ್ಯಾನದಲ್ಲಿ ಏಕಾಗ್ರತೆಯನ್ನು ಹೆಚ್ಚಿಸುವ ಶಕ್ತಿಯನ್ನು ಹೊಂದಿದೆ. ಚೀನಾದ ಇತಿಹಾಸದಲ್ಲಿ ಒಂದು ವಿಚಿತ್ರ ನಿಯಮವಿತ್ತು. ರಾಜ ದರ್ಬಾರಿನಲ್ಲಿ ಚಕ್ರವರ್ತಿಯ ಹತ್ತಿರ ಹೋಗುವ ಮೊದಲು ಪ್ರತಿಯೊಬ್ಬರೂ ಬಾಯಿಯಲ್ಲಿ ಲವಂಗವನ್ನು ಅಗೆಯಲೇಬೇಕಿತ್ತು. ಯಾಕೆ ಗೊತ್ತಾ? ಅವರು ನಂಬಿದ್ದರು, ಲವಂಗದ ರಸವು ಮನುಷ್ಯನ ಮಾತುಗಳನ್ನು ಶುದ್ಧೀಕರಿಸುತ್ತದೆ ಮತ್ತು ಯಾವುದೇ ನಕಾರಾತ್ಮಕ ಶಕ್ತಿಯು ಚಕ್ರವರ್ತಿಯನ್ನು ಮುಟ್ಟದಂತೆ ತಡೆಯುತ್ತದೆ ಎಂದು. ಅಂದರೆ ಲವಂಗ ಒಂದು ಫಿಲ್ಟರ್ ತರಹ ಕೆಲಸ ಮಾಡುತ್ತಿತ್ತು. ಅಷ್ಟೇ ಅಲ್ಲ, ಮಧ್ಯಯುಗದ ಯುರೋಪ್ನಲ್ಲಿ ಜನರು ತಮ್ಮ ಕುತ್ತಿಗೆಯಲ್ಲಿ ಸಣ್ಣ ಚೀಲಗಳಲ್ಲಿ ಲವಂಗವನ್ನು ಹಾಕಿಕೊಂಡು ಓಡಾಡುತ್ತಿದ್ದರು. ಇದು ದುಷ್ಟ ಶಕ್ತಿಗಳಿಂದ ರಕ್ಷಣೆ ನೀಡುತ್ತದೆ ಎಂಬುದು ಅವರ ಬಲವಾದ ನಂಬಿಕೆಯಾಗಿತ್ತು. ಈಗ ಬರೋಣ ಅತ್ಯಂತ ಮುಖ್ಯ ಮತ್ತು ಕುತೂಹಲಕಾರಿ ವಿಷಯಕ್ಕೆ: ಲವಂಗಕ್ಕೂ ನಮ್ಮ ಮೆದುಳಿನ ಮೂರನೇ ಕಣ್ಣಿಗೂ ಏನು ಸಂಬಂಧ? ಭಾರತೀಯ ತಾಂತ್ರಿಕ ಸಂಪ್ರದಾಯಗಳಲ್ಲಿ ಧ್ಯಾನದ ಸಮಯದಲ್ಲಿ ಲವಂಗವನ್ನು ಸುಟ್ಟರೆ ಅಥವಾ ಸೇವಿಸಿದರೆ ಕುಂಡಲಿನಿ ಶಕ್ತಿ ವೇಗವಾಗಿ ಜಾಗೃತವಾಗುತ್ತದೆ. ಇದಕ್ಕೆ ವೈಜ್ಞಾನಿಕ ಕಾರಣವೂ ಇದೆ. ಲವಂಗದ ತೀಕ್ಷ್ಣವಾದ ರುಚಿ ಮತ್ತು ಪರಿಮಳ ನಮ್ಮ ಮೆದುಳಿನಲ್ಲಿರುವ ಪೀನಲ್ ಗ್ರಂಥಿಯನ್ನು ಉತ್ತೇಜಿಸುತ್ತದೆ. ಯೋಗಶಾಸ್ತ್ರದಲ್ಲಿ ಇದನ್ನು ಆಜ್ಞಾಚಕ್ರ ಎಂದು ಕರೆಯುತ್ತಾರೆ. ಯಾವಾಗ ಆಜ್ಞಾಚಕ್ರ ಸಕ್ರಿಯವಾಗುತ್ತದೆಯೋ ಆಗ ಮನುಷ್ಯನು ಸಾಮಾನ್ಯ ಆಲೋಚನೆಗಳನ್ನು ಮೀರಿ ಭವಿಷ್ಯದ ಒಳನೋಟಗಳನ್ನು ಕಾಣಲು ಪ್ರಾರಂಭಿಸುತ್ತಾನೆ. ನೀವು ಯಾವತ್ತಾದರೂ ಗಮನಿಸಿದ್ದೀರಾ? ದೇವಸ್ಥಾನಗಳಲ್ಲಿ ಅಥವಾ ಪೂಜೆಯ ಸಮಯದಲ್ಲಿ ಲವಂಗವನ್ನು ಏಕೆ ಬಳಸುತ್ತಾರೆ? ಅದು ಕೇವಲ ಸಂಪ್ರದಾಯವಲ್ಲ, ಅದೊಂದು ಧ್ವನಿರಹಿತ ಸಂಗೀತ ಇದ್ದಂತೆ. ಹೌದು ಫ್ರೆಂಡ್ಸ್, ಲವಂಗವನ್ನು ಅಗ್ನಿಯಲ್ಲಿ ಹಾಕಿದಾಗ ಅದು ವಾತಾವರಣದಲ್ಲಿ ಒಂದು ಅದೃಶ್ಯ ಕಂಪನವನ್ನು ಸೃಷ್ಟಿಸುತ್ತದೆ. ಇದು ಮಂತ್ರಗಳ ಶಕ್ತಿಯನ್ನು 10 ಪಟ್ಟು ಹೆಚ್ಚಿಸುತ್ತದೆ ಎಂದು ಸಾಧಕರು ನಂಬುತ್ತಾರೆ. ನಿಮ್ಮ ಜೀವನ ಬದಲಾಯಿಸುವ 5 ಪ್ರಾಯೋಗಿಕ ವಿಧಾನಗಳು. ಸ್ನೇಹಿತರೆ, ಲವಂಗದ ಶಕ್ತಿ ಏನು ಎಂದು ತಿಳಿಯಿತು. ಆದರೆ ಈ ಶಕ್ತಿಯನ್ನು ನಮ್ಮ ದೈನಂದಿನ ಜೀವನದಲ್ಲಿ ಬಳಸುವುದು ಹೇಗೆ? ರಹಸ್ಯ ಸಾಧಕರು ಬಳಸುತ್ತಿದ್ದ ಆ 5 ಅದ್ಭುತ ವಿಧಾನಗಳು ಇಲ್ಲಿವೆ. ಇವುಗಳನ್ನು ನೀವು ಇಂದೇ ಪ್ರಯತ್ನಿಸಬಹುದು. ವಿಧಾನ 1: ಲವಂಗ ಮತ್ತು ಧ್ಯಾನ. ಪ್ರತಿ ರಾತ್ರಿ ಮಲಗುವ ಮೊದಲು
ಶಾಂತವಾಗಿ ಕುಳಿತು 2 ಲವಂಗಗಳನ್ನು ನಿಮ್ಮ ಅಂಗೈಯಲ್ಲಿ ಇಟ್ಟುಕೊಳ್ಳಿ. ಕಣ್ಣು ಮುಚ್ಚಿ ಆ ಲವಂಗಗಳಿಂದ ಬಂಗಾರದ ಬಣ್ಣದ ಬೆಳಕು ನಿಮ್ಮ ಇಡೀ ದೇಹಕ್ಕೆ ಹರಡುತ್ತಿದೆ ಎಂದು ಊಹಿಸಿಕೊಳ್ಳಿ. ಪರಿಣಾಮ, ಇದು ನಿಮ್ಮ ಮನಸ್ಸಿನ ಒತ್ತಡವನ್ನು ತಕ್ಷಣವೇ ಕಡಿಮೆ ಮಾಡಿ ಪಾಸಿಟಿವ್ ಎನರ್ಜಿಯನ್ನು ತುಂಬುತ್ತದೆ. ವಿಧಾನ 2. ನಕಾರಾತ್ಮಕತೆ ನಿವಾರಣೆ. ನಿಮ್ಮ ಮನೆಯಲ್ಲಿ ಅಶಾಂತಿ ಇದೆ ಅಥವಾ ನೆಗೆಟಿವ್ ಎನರ್ಜಿ ಇದೆ ಎಂದು ಅನಿಸಿದರೆ ತುಪ್ಪದ ದೀಪದಲ್ಲಿ 2 ಲವಂಗ ಹಾಕಿ ಬೆಳಗಿಸಿ. ಇದನ್ನು ಮಾಡಿದ ಕೆಲವೇ ನಿಮಿಷದಲ್ಲಿ ಮನೆಯ ವಾತಾವರಣ ಎಷ್ಟು ಹಗುರವಾಗುತ್ತದೆ ಎಂದರೆ ನೀವೇ ಆಶ್ಚರ್ಯಪಡುತ್ತೀರಿ. ವಿಧಾನ 3. ಕನಸುಗಳ ರಹಸ್ಯ. ಇದೊಂದು ವಿಚಿತ್ರ ಆದರೆ ಸತ್ಯವಾದ ಪ್ರಯೋಗ. ರಾತ್ರಿ ಮಲಗುವಾಗ ನಿಮ್ಮ ದಿಂಬಿನ ಕೆಳಗೆ 1 ಲವಂಗವನ್ನು ಇಟ್ಟು ಮಲಗಿ. ಪರಿಣಾಮ, ಪ್ರಾಚೀನ ನಂಬಿಕೆಯ ಪ್ರಕಾರ ಇದು ನಿಮ್ಮ ಉಪಪ್ರಜ್ಞಾನ ಮನಸ್ಸಿನ ಬಾಗಿಲನ್ನು ತೆರೆಯುತ್ತದೆ. ನಿಮಗೆ ಬರುವ ಕನಸುಗಳು ಹೆಚ್ಚು ಸ್ಪಷ್ಟವಾಗುತ್ತವೆ ಮತ್ತು ಭವಿಷ್ಯದ ಮುನ್ಸೂಚನೆಗಳು ಸಿಗಬಹುದು. ವಿಧಾನ 4. ಆರೋಗ್ಯ ಸಂರಕ್ಷಣೆ. ರಾತ್ರಿ ಬಿಸಿ ಹಾಲಿಗೆ 2 ಲವಂಗ ಹಾಕಿ ಕುಡಿಯುವುದರಿಂದ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚುವುದಲ್ಲದೆ ದೇಹದ ಕಂಪನ ಸುಧಾರಿಸುತ್ತದೆ. ವಿಧಾನ 5. ಸಂಕಲ್ಪ ಶಕ್ತಿ. ಯಾವುದೇ ಹೊಸ ಕೆಲಸ ಅಥವಾ ಮಂತ್ರ ಜಪ ಮಾಡುವಾಗ ಕೈಯಲ್ಲಿ ಲವಂಗ ಹಿಡಿದು ಸಂಕಲ್ಪ ಮಾಡಿ. ಇದು ನಿಮ್ಮ ಪ್ರಾರ್ಥನೆಗೆ ಬ್ಯಾಟರಿ ತರಹ ಕೆಲಸ ಮಾಡಿ ಅದನ್ನು ವಿಶ್ವಕ್ಕೆ ತಲುಪಿಸುತ್ತದೆ. ಕೊನೆಯದಾಗಿ ಒಂದು ಮಾತು. ಸ್ನೇಹಿತರೆ, ಲವಂಗವು ಚಿಕ್ಕದಾಗಿರಬಹುದು, ಆದರೆ ಅದರ ರಹಸ್ಯ ಸಾಗರದಷ್ಟು ಆಳವಿದೆ. ಸತ್ಯ ಯಾವತ್ತೂ ಹೊರಗಿಲ್ಲ, ಅದು ನಮ್ಮ ಒಳಗೇ ಇದೆ. ಒಂದು ಸಣ್ಣ ಲವಂಗದಲ್ಲಿ ಇಷ್ಟೆಲ್ಲ ಶಕ್ತಿ ಅಡಗಿರುವಾಗ ಮನುಷ್ಯನಾದ ನಿಮ್ಮಲ್ಲಿ ಇನ್ನೆಷ್ಟು ಶಕ್ತಿ ಅಡಗಿರಬಹುದು ಯೋಚಿಸಿ. ಮುಂದಿನ ಬಾರಿ ನೀವು ಚಹಾಗೆ ಅಥವಾ ಅಡುಗೆಗೆ ಲವಂಗ ಹಾಕುವಾಗ ಅದನ್ನೊಂದು ಸಾಧಾರಣ ಮಸಾಲೆ ಎಂದು ನೋಡಬೇಡಿ, ಅದೊಂದು ಶಕ್ತಿಯ ಬೀಜವಾಗಿ ನೋಡಿ. ಗೌರವದಿಂದ ಬಳಸಿದರೆ ಅದು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸಬಲ್ಲದು. ಸ್ನೇಹಿತರೆ, ಈ ರಹಸ್ಯ ಮಾಹಿತಿ ನಿಮಗೆ ಇಷ್ಟವಾಯಿತೆ? ಲವಂಗದ ಈ ಉಪಯೋಗಗಳಲ್ಲಿ ನೀವು ಯಾವುದನ್ನು ಮೊದಲು ಪ್ರಯತ್ನಿಸುತ್ತೀರಿ? ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಇನ್ನಷ್ಟು ಮಿಸ್ಟರಿ ಮತ್ತು ಆಧ್ಯಾತ್ಮಿಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಜೈ ಶ್ರೀಕೃಷ್ಣ. ಧನ್ಯವಾದಗಳು.